If you see, it is very difficult to say what exactly, but what I think, I never consider my age is this much. No. Age, you keep it, that is something numeral. Let it go on. But you always think that I'm young, I have got energy, I have got memory power, and whatever is possible, you think you can do it. And then simple food, long sleeping, and thinking everything of others good. I am not having any enemy. I don't hate the people. Even if they are against me, I say, all right, don't worry, you don't like me for this purpose, okay, and you will one day realize like that. ನಾನು ದೊಡ್ಡ ದೇವರ ಭಕ್ತನೇನು ಅಲ್ಲ. ನಾನು ನನ್ನ ನಂಬಿಕೆ ಏನಂದರೆ ಕೆಲಸ ಮಾಡು, ದೇವರು ಇದ್ದೇ ಇದ್ದಾನೆ. ಕೆಲಸ ಮಾಡದೆ ಹೋಗಿ ಪೂಜೆ ಮಾಡಿದರೆ ಅದು ಏನು ಪ್ರಯೋಜನ ಆಗೋದಿಲ್ಲ. ಕೆಲಸ ಮಾಡು, ಎಲ್ಲರನ್ನೂ ನಿನ್ನ ಸ್ನೇಹಿತನಾಗಿ ಕಾಣು, ಮಾನವೀಯತೆ ನೀನು ಬೆಳೆಸಿಕೊ, ಯಾರಿಗೆ ಸಹಾಯ ಮಾಡಬೇಕು, 3 ಕಾಸು ಆದರೂ ಸರಿ, ಅದು ಆ ಕಾಲಕ್ಕೆ ಅವನಿಗೆ ಒಂದಿಷ್ಟು ತುತ್ತು ಕೊಡ್ತದೆ. ಅಂಥ ಮನೋಭಾವ ಬೆಳೆಸಿಕೊ ಅಂತ ಹೇಳಿ ನಾನು ಆ ಥರ ಮಾಡಿಕೊಡ್ತಿದ್ದೇನೆ. ಮತ್ತು ಆಗಾಗ ನಾನು ಮಾತಾಡುವ ಜನರಲ್ಲಿ ಹೇಳ್ತಿದ್ದು ಏನೆಂದರೆ, ಯಾವಾಗಲೂ ನಿಮ್ಮ ಬ್ರೈನನ್ನು ಶಾರ್ಪಾಗಿ ಇಟ್ಕೊಳ್ಬೇಕು. ದೇರ್ ಆರ್ ಅಥಾರಿಟೀಸ್ ಹೂ ಸೆಡ್ ಸೀನಿಯರ್ಸ್ ಶುಡ್ ಟಾಕ್ ಮೋರ್ ಆ್ಯಂಡ್ ಮೋರ್. ಫಾರ್ ದಟ್ ಐ ಹ್ಯಾವ್ ಟು ಕೋಟ್ an example that you say in the olden times a man who sharpens the so-called knife and then ಕತ್ತಿ ಚಾಕು ಅಂತ ಹೇಳ್ತೇವೆ ನೋಡಿ, ಅದನ್ನು ಅಮ್ಮವರೇ ಕತ್ತಿ ಚಾಕುದಲ್ಲಿ ತಗೊಂಡು ಬನ್ನಿ, ನಾನು ನಿಮಗೆ ಶಾರ್ಪನಿಂಗ್ ಮೇಲೆ ಅರ್ಥ ಮಾಡಿ ಕೊಡ್ತೇನೆ ಅಂತ ಹೇಳುವಾಗ ಅಮ್ಮವರು ಅಪ್ಪವರು ಮಕ್ಕಳು ಓಡಿ ಹೋಗಿ ಕೊಡ್ತಿದ್ದರು. ಅವನು ಅಮಿಷನಿಗೆ ಹಿಡಿದು ಗಿರಿಗಿರಿ ಗಿರಿ ಗಿರಿಗಿರಿ ಗಿರಿ ಗಿರಿಗಿರಿ ಗಿರಿ ಗಿರಿಗಿರಿ ಹಿಡಿದಾಗ ಅದು ಶಾರ್ಪನಿಂಗ್ ಆಯಿತು. ಆಗ ಹಾಗೆಯೇ ನೀವು ಇನ್ನೊಬ್ಬರ ಜೊತೆಯಲ್ಲಿ ಮಾತಾಡ್ತಿದ್ದಾರೆ, ಈಗ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ಮೈ ಬ್ರೈನ್ ಈಸ್ ವರ್ಕಿಂಗ್ ನಾಟ್ ಓನ್ಲಿ ಎಟ್ ಯುವರ್ ಪ್ಲೇಸ್, ಇಟ್ ಈಸ್ ವರ್ಕಿಂಗ್ ಎಟ್ ಮೈ ಡಾಟರ್ ಟು ಟೆಲ್ ಹರ್ ದಟ್ ದಿ ಜೆಂಟ್ಲ್ಮನ್ ಹ್ಯಾಸ್ ರೀಚ್ಡ್ ಹಿಯರ್. ಐ ಆಮ್ ಥಿಂಕಿಂಗ್ ಆಫ್ ಟೆಲ್ಲಿಂಗ್ ಮೈ ಸನ್ ಹೂ ಈಸ್ ಇನ್ ದ ಆಫೀಸ್ ದಟ್ ಐ ಹ್ಯಾಡ್ ಮೈ ಫುಡ್ ಆ್ಯಂಡ್ ಮೈ ಡಾಟರ್ ಕೇಮ್, ಆ್ಯಂಡ್ ಐ ಆಮ್ ಥಿಂಕಿಂಗ್ ಟು ಟೆಲ್ ಹಿಮ್ ನೆಕ್ಸ್ಟ್ after the departure that my friend so-and-so taking all the pain, he has come here and met. We had the conversation, exchange of views, goodwill. This is all the thing. So you are the longest living professor now. Huh? You are the longest living professor of UAS. Of UAS. ನಂದು ಈಗ ಅಲ್ಲಿ 5 ವರ್ಷ. ರಾಮಣ್ಣ ಅವ್ರದ್ದು ಆಯ್ತಲ್ಲ, ರಾಮಣ್ಣ ಅವರು. ಹೌದೌದು, ಪ್ರೊಫೆಸರ್ ರಾಮಣ್ಣ ಆದಮೇಲೆ ನಾನೇ ನಂಬರ್. ನೀವೇ? ಹಾಂ. ಈಗ 96 ಇಯರ್ಸ್ ಅಲ್ಲ ಸರ್ ನಿಮಗೆ? ಈಗ 96 ಇನ್ನು 3 ತಿಂಗಳಿಗೆ ಕಳೀತದೆ. ಹಾಂ, ಮುಗಿದು ಹೋಗ್ತೇನೆ. 97 ಸೊ ನೋ 96, 97 ಯು ಸ್ಟೆಪ್ ಇನ್. ಐ ಆಮ್ ಜಂಪಿಂಗ್ ಇಂಟು 97. ಹಾಂ, ಆಯ್ತಲ್ಲ. 10/5/1913 10/5/2026. ಅಲ್ಲ, ನಿಮ್ಮ ಫುಡ್ ಹ್ಯಾಬಿಟ್ಸ್ ಏನು? ಹಾಂ, ಫುಡ್ ಹ್ಯಾಬಿಟ್ಸ್, ಫುಡ್ ಫುಡ್ ಹ್ಯಾಬಿಟ್ ಈಸ್ ಐ ಲೈಕ್ ನಾನ್ ವೆಜಿಟೇರಿಯನ್. ಓಕೆ. ಅಟ್ ದ ಸೇಮ್ ಟೈಮ್ ಐ ಲೈಕ್ ಮೋರ್ ಆಫ್ ಫ್ರೂಟ್ಸ್. ನಾನು ತಿನ್ನೋದು ಭಾಳ ಕಮ್ಮಿನೇ. ಆಯ್ತಲ್ಲ, ಸ್ವಲ್ಪ ಸ್ಪೇಸ್ ಇಟ್ಕೊಳ್ತಾನೆ. ಫುಡ್ ಎಕ್ಸ್ಪರ್ಟ್ಸ್ ಸೇ ದಟ್ ಯು ಡೋಂಟ್ ಫಿಲ್ ಅಪ್ ಯುವರ್ ಬೆಲ್ಲಿ ಆ್ಯಂಡ್ ಗೆಟ್ ಇಟ್ ಬ್ಲೋನ್ ಅಪ್. ಯು ಕೀಪ್ ಸಮ್ ಸ್ಪೇಸ್ ಆ್ಯಂಡ್ ದಟ್ ಸ್ಪೇಸ್ ಈಸ್ ಮೆಂಟ್ ಫಾರ್ ಯುವರ್ ವಾಟರ್ ಆ್ಯಂಡ್ ಅದರ್ ಥಿಂಗ್ಸ್. ಈಟ್ ಮೋರ್ ಫುಡ್, ಈಟ್ ಮೋರ್ ಆಫ್ ಲೀಫಿ ವೆಜಿಟೇಬಲ್ಸ್. ಅದು ಇಷ್ಟಪಡ್ತೇನೆ ನಾನು. ಸ್ವೀಟ್ ನನಗೆ ಇಷ್ಟ. ನಾನು ಒಂದೊಂದು ಸರ್ತಿ ನಾನೇ ಹೋಗಿ ತಂದು ಸ್ವೀಟ್ ಇಟ್ಟುಕೊಂಡು ಅಲ್ಲಿ ಹೊಟ್ಟೆಸುವಾಗ ಸಾಯಂಕಾಲನೋ ಏನಾದರೂ ತಿಂತಾ ಇರ್ತೇನೆ. ಹೀಗಾಗಿ ಲೈಟ್ ಫುಡ್. ಈಗ ನೋಡಿ ನಾನು ಊಟ ಮಾಡ್ತೇನೆ, ದೇರ್ ಇಸ್ ನಥಿಂಗ್ ದಟ್. ಇಷ್ಟೇ ನಾನು ರೈಸ್ ತೊಗೊಂಡಿರೋದು ಅಷ್ಟೇ. ದಟ್ಸ್ ಆಲ್. ಸಿ ಅಟ್ ಬ್ರಾಟ್ ದಿ ಪಪ್ಪಾಯ ಪೀಸಸ್, ಅದು ಮತ್ತು ಒಂದಷ್ಟು ಪಿಕಲ್ಸು ಆಗೋಯ್ತು. ಸಾಯಂಕಾಲ ಒಂದು ಕಪ್ ಟೀ, ಅದರ ಒಳಗೆ ಇದ್ದರೆ ಏನಾದರೂ, ಇಲ್ಲದರೆ ನಾನು ಹಣ್ಣು ತಿನ್ನೋಕ್ಕೇ ಇಷ್ಟಪಡೋದು ಜಾಸ್ತಿ. ದಿಸ್ ಈಸ್ ಆಲ್ ದಿ ಥಿಂಗ್. ಸೊ ಬ್ರೇಕ್ಫಾಸ್ಟ್ ಎಷ್ಟು ಕಡೆ ತೊಗೊಳ್ತೀರಾ? ಬ್ರೇಕ್ಫಾಸ್ಟು ನಮಗೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ಮೇಲೆ ಇರೋದು ಈಗ ನನ್ನ ಸನ್ ಮಧುರಾಜ್ ಅಂತ, ಆಮೇಲೆ ಡಾಕ್ಟ್ರ್ ಇಲ್ಲ, ಆಮೇಲೆ ಅವರ ಮಗ ಸೊಸೆ ಒಂದು ಮಗು, ಇಲ್ಲಿ 5 ಜನ ಇದ್ದಾರೆ. ಮಗು ಸೇರಿಬಿಟ್ಟು 5 ಜನ ಇದ್ದಾರೆ. ಅವರು ಈಗ ಊಟ ನಂದು ನೀವು ಬರೀ ಮೊದಲು ಜಸ್ಟ್ ಆಯಿತು, ಇಲ್ಲಿ ತಂದು ಊಟ ಇಟ್ಟು ಊಟ ಮುಗಿಸಿದೆ. ಫೋನ್ ಬಂದು ಕೂಡಲೇ ಪಟ ಮುಗಿಸಿದೆ, ಆಯ್ತಲ್ಲ. ಆಮೇಲೆ ಮಧ್ಯಾಹ್ನದ ಊಟಕ್ಕೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಲ್ಲಿಗೆ ಇರ್ತಾರೆ. ಸಾಯಂಕಾಲಕ್ಕೆ ನಾನು ಅಲ್ಲಿ ಊಟ ಮಾಡಿಬಿಟ್ಟು ಅಲ್ಲಿರೋ ಟಿ ವಿ ಏನಾದರೂ ಇಷ್ಟು ನೋಡಿ ಬರ್ತೇನೆ. ನೀವು ಒಬ್ಬರೇ ಓಡಾಡ್ತೀರಾ? ಹಾಂ, ಒಬ್ಬರೇ ಓಡಾಡ್ತೀರಾ? ಇಲ್ಲೇ ಓಡಾಡೋದಂದರೆ ನಾನು ಬೆಳಿಗ್ಗೆ ಇದ್ದಾಗೆ ಫಸ್ಟ್ ವಾಟ್ ಐ ಡೂ, ಐ ಪುಟ್ ಮೈ ಫೋನ್ ಆ್ಯಂಡ್ ದೆನ್ ಹಿಯರಿಂಗ್ ಏಡ್ ಫಾರ್ ಚಾರ್ಜಿಂಗ್. ಓಕೆ, ದಟ್ಸ್ ಓವರ್. ಆ್ಯಂಡ್ ದೆನ್ ಐ ಗೋ ಇನ್ ಟು ಮೈ ಸಿಟ್ ಹಿಯರ್ ಆ್ಯಂಡ್ ದೆನ್ ಗೋ ಥ್ರೂ ದಿಸ್ ವೇರಿಯಸ್ ಐಟಮ್ಸ್, 49 ಐಟಮ್ಸ್ ಆಫ್ ಲಾಫ್ಟರ್ ಕ್ಲಬ್.
Oh. I was the commander of Laughter Club at RT Nagar, ದಟ್ ಈಸ್ ಟ್ಯಾಗೋರ್ ಲಾಫ್ಟರ್ ಕ್ಲಬ್ ಅಂತ ಹೆಸರು ಅಲ್ಲಿತ್ತು. ಅದರಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಎಕ್ಸಸೈಸ್ ಇರೋದು ನಿಮಗೆ ಗೊತ್ತಿದೆ, ಪ್ರಾಣಾಯಾಮ ಅಂಥದ್ದು ಇಂಥದ್ದು ಕೈ ಕಾಲು ಅದೆಲ್ಲ ಇಲ್ಲಿ ಕೂತ್ಕೊಂಡ್ಬಿಟ್ಟು ಕುರ್ಚನೆಗೆ ಮಾಡಿ ಆಡ್ತಾ ಇರ್ತೇನೆ ನಾನು, ಆಯಿತಾ. ಅದು ಒಂದು. ಆಮೇಲೆ ಅಷ್ಟೊತ್ತು ಪೇಪರ್ ಬರ್ತದೆ, ಪೇಪರ್ ಓದ್ತೀನಿ. ಆಮೇಲೆ ಇಲ್ಲಿಷ್ಟು ನಡೆದಾಡ್ತೇನೆ, ಅಲ್ಲಿಂದ ಚಳಿ ಆದರೆ ಇಲ್ಲಿ ಬಂದು ನಡೆದಾಡ್ತೇನೆ, ಆಯ್ತಲ್ಲ. ಮತ್ತು ಮೊಬೈಲ್ ಹಿಡ್ಕೊಂಡು ಆಲ್ ವಾಟ್ಸಪ್ ನೋಡ್ತೇನೆ. ದೆನ್ ಐ ಗೋ ಫಾರ್ ಮೈ ವಾಷಿಂಗ್ ಆ್ಯಂಡ್ ಅದರ್ ಥಿಂಗ್ಸ್. ಆಗುವಾಗ ಸುಮಾರು 8:30 ಗಂಟೆ 9 ಆಗುತ್ತೆ. ಮತ್ತು ಇನ್ನೇನಾದರೂ ಇಲ್ಲಿ ಅದು ಇದು ನೋಡ್ತಾ ಇರ್ತೀನಿ. ಮತ್ತು ಬ್ರೇಕ್ಫಾಸ್ಟಿಗೆ ಕರೀತಾರೆ. ದೆನ್ ಐ ಕಂಟಿನ್ಯೂ, ನೋ ಅದರ್ ವರ್ಕ್, ಟಾಕಿಂಗ್ ವಿತ್ ದ ಪೀಪಲ್, ಈಟಿಂಗ್ ಲೆಸ್, ಸ್ಲೀಪಿಂಗ್ ಮೋರ್, ಆ್ಯಂಡ್ ಕೀಪ್ ಗುಡ್ ವಿಲ್ ವಿತ್ ಆಲ್ ಮೈ ಫ್ರೆಂಡ್ಸ್, ಇರೆಸ್ಪೆಕ್ಟಿವ್ ಕಾಸ್ಟ್, ಕ್ರೀಡ್, ಹೆಣ್ಣು ಗಂಡು ಏನೋ ವ್ಯತ್ಯಾಸ ನಾನು ಮಾಡೋದಿಲ್ಲ. ಇದೆಲ್ಲ ಶಾರ್ಟ್ ಔಟ್ ಮಾಡಿ ಈಗ ನಾವು ಮಾಡಬೇಕಾದ ಒಂದು ಕೆಲಸ, ಐ ಆಮ್ ಥಿಂಕಿಂಗ್ ದಟ್ ಆಲ್ಸೋ. ಐ ಆಮ್ ನಾಟ್ ಥ್ರೋನ್, ಐ ಹ್ಯಾವ್ ಪುಟ್ ಇಟ್ ಔಟ್ಸೈಡ್. ಅಲ್ಲಿ ಒಂದು ಬಂಡ್ಲು ನಾನು ಶಾರ್ಟ್ ಔಟ್ ಮಾಡ್ತಿದ್ದೆ, ಅದರಲ್ಲಿ ಸಿಕ್ಬೋದು ರಾಮಣ್ಣವರದು. ನಿಮಗೆ ಸಿಕ್ಕಿಲ್ಲ ಅಲ್ವ ಅದು? ಅದು ಒಂದು ಸಣ್ಣ ಪ್ರಯತ್ನ. ಎನಿ ಅಡ್ವೈಸ್ ಫಾರ್ ಯಂಗ್ಸ್ಟರ್ಸ್? ಅಡ್ವೈಸ್ ಫಾರ್ ಯಂಗ್ಸ್ಟರ್ಸ್? Youngsters, you say, education is all in all. Education should be used in a proper way. Education is meant for you to become something great, especially building your knowledge, that too in the advanced world of science and technology. ಅದನ್ನು ಅವರು ಬಳಸ್ಕೊಳ್ಬೇಕು. ಅದರಲ್ಲಿ ಅವರಿಗೆ ದಾರಿ ಸುಗಮ, ಆಯ್ತಲ್ಲ. ಅಲ್ಲಿ ಇಲ್ಲಿ ಒಂದಿಷ್ಟು ನಾನು ಸ್ಕೂಲಿಗೆ ಹೋದೆ, ಡಿಗ್ರಿ ಆಗಿಬಿಟ್ಟೆ, ಸಾಲದು. ಡಿಗ್ರಿ ಈಸ್ ಸಮಥಿಂಗ್ ಲೈಕ್ ರೀಡಿಂಗ್ ಸಮ್ ಬುಕ್ಸ್ ಆ್ಯಂಡ್ ಕಲೆಕ್ಟಿಂಗ್ ಸಮ್ ಇನ್ಫಾರ್ಮೇಷನ್. ಬಟ್ ಯು ಹ್ಯಾವ್ ಟು ಡೆವಲಪ್ ಬಿಯಾಂಡ್ ಯುವರ್ ಸ್ಕೂಲ್ ಆರ್ ಕಾಲೇಜ್ ಆರ್ ಯೂನಿವರ್ಸಿಟಿ, ಎನಿಥಿಂಗ್. ಎಕ್ಸ್ಪೋಸ್ ಯುವರ್ ಸೆಲ್ಫ್ ಔಟರ್ ನಾಲೆಜ್, particularly or especially in the field of science and technology. Whatever the subject you choose, you believe that is good and it is good for you and good for the country, and you go ahead in that. Once you join for agriculture or horticulture, then think of engineering or think of medical. That will be better, this will be better, I can earn more, I can earn less here. So don't think of having that favor mind. You hold tight and tight, proceed, and you think that your school or college life is all the areas or the time you spend for fulfilling your education. It is there beyond. The nature is very wild, and from the nature you have got to learn many things. That is your additional education. Then I used to say to the youngsters, look here my children, when God has created you and then sent to this world, for every child he has given ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ. ಒಬ್ಬಳಿಗೆ ಅಥವಾ ಒಬ್ಬನಿಗೆ ಸ್ವಲ್ಪ ಹೆಚ್ಚಿರ್ಬೋದು, ಕಮ್ಮಿ ಇರಬಹುದು, ಕಾರಣದಿಂದ ಅದನ್ನು ನೀವು ಸಂಪೂರ್ಣ ಬೆಳೆಸಿಕೊಳ್ಳಬೇಕು. ಏನು ಅಂದರೆ, ಮೊದಲಿಗೆ ಅದನ್ನು ಬೆಳೆಸೋದಕ್ಕೆ ನಿಮ್ಮ ತಂದೆ ತಾಯಿಯರ ದಾರಿದೀಪದಲ್ಲಿ ನೀವು ನಡಿಬೇಕು. ಅನಂತರ ಗುರುಗಳ ದಾರಿದೀಪದಲ್ಲಿ ನೀವು ನಡಿಬೇಕು. ಅದನಂತರ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳ ವಿದ್ವಾಂಸರ ದಾರಿಯಲ್ಲಿ ಮಾತಲ್ಲಿ ನಡಿಬೇಕು. ಅದು ಬಿಟ್ಟು ನೀವು ಯೋಚನೆ ಮಾಡ್ತಾಯಿದ್ದೀರ, ಅಯ್ಯೋ ನನಗೇನು ಆಗೋದಿಲ್ಲ, ನನಗೇನಪ್ಪ, ನನಗೆ ಬುದ್ಧಿ ಇಲ್ಲ, ನನಗೇನು ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ನಾನು ವ್ಯರ್ಥ. ನೀವು ಹಠ ಮಾಡಬೇಡಿ. ನಾನೇನಾದರೂ ಮಾಡ್ಕೊಳ್ತಾ ಇದ್ದರೆ ನೀವು ಬಾವಿಗಳಿಗೆ ಬಿದ್ದ ಕಪ್ಪೆ ಹಾಗೆ ಮೇಲೆ ಹಾರಕ್ಕೂ ಆಗೋದಿಲ್ಲ, ಕೆಳಗೆ ಬಿದ್ದವರೇ ಈಜಿ 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 ಹಾರಿ ಈಜಿ ಹಾರಿ ಈಜಿ ಹಾರಿ ನೀವು ಸತ್ತು ಹೋಗ್ತೀರಿ. ಆದ್ದರಿಂದ ಯು ಥಿಂಕ್ ಐ ಹ್ಯಾವ್ ಗಾಟ್ ಮೈ ಸ್ಟ್ರೆಂತ್ ಗಾಡ್ ಹ್ಯಾಸ್ ಗಿವನ್. God is not a great power to differentiate from that side to this side. For everyone he has given. It is up to you to make use of it. Don't think any time that you are inferior, you don't have enough of talent, as Bojappa, as to Chandrakant. Don't differentiate. Everyone has enough and enough. You have to develop. Think of the nature. Make your life or make your house nature. From the nature means ಗಾಳಿ, ಮಳೆ, ಗಿಡ, ಮರ ಎಲ್ಲವೂ ಸೇರಿಕೊಂಡ್ರೆ ನೀವು ನೇಚರು. ಆ ನೇಚರಲ್ಲಿ ನೀವೊಬ್ಬ ವ್ಯಕ್ತಿ.
ನೀವು ಚೆನ್ನಾಗಿರಬೇಕಾದ್ರೆ ಆ ನೇಚರನ್ನ ಪ್ರೊಟೆಕ್ಟ್ ಮಾಡಿ ಅದನ್ನು ಉಳಿಸಿ ಬೆಳೆಸಿ ಆಮೇಲೆ ಅದರ ಜೊತೆಯಲ್ಲಿ ಒಡನಾಟ ಆಡಿರಿ, ಅದನ್ನು ಸಾಕಿ, ಆಗ ಅವು ನಿಮ್ಮನ್ನು ಸಾಕ್ತವೆ. ಈ ಮನೋಭಾವ ಇರಿ. ಆಮೇಲೆ ಕೆಲವರಿಗೆ ಮಾತಾಡುವಾಗ ನಾನು ಏನು ಅಂತ ಹೇಳಿದರೆ ಮಾನವೀಯತೆ ವಿಚಾರ ನಾನು ಮಾತಾಡ್ತಾ ಇರ್ತೇನೆ. ಏನೆಂದರೆ ಒಂದು ಉದಾಹರಣೆ ಕೊಟ್ಟು, ಒಬ್ಬನು ಮುಂದೆ ಹೋಗ್ತಾ ಇದ್ದ ಇಲ್ಲಿ ಆಟೆ ನಗರದಲ್ಲಿ. ಅವನು ಕಾರಲ್ಲಿ ಹೋಗ್ತಾ ಇದ್ದ. ಆಗ ಚರಂಡಿ ಹತ್ತಿರ ಒಬ್ಬ ಮುದುಕ ನಡೀತಾ ಹೋದಾಗ ಚರಂಡಿಗೆ ಬಿದ್ದುಬಿಟ್ಟ. ಆ ಮನುಷ್ಯ ಕಾರಿದ್ದರೂ ಸಮೇತ ಅವನು ಮಾತಾಡ್ಸೋದು ಮುಂದೆ ಹೋಗೇ ಬಿಟ್ಟ. ಅದರ ಹಿಂದೆಯೇ ಒಬ್ಬನು ಸೈಕಲ್ನಲ್ಲಿ ಬರ್ತಾ ಇದ್ದ. ಅಯ್ಯೋ, ಇವನು ಬಿದ್ದು ಹೋಗಿ ಅವನು ಚರಂಡಿಯಲ್ಲಿ ಬಿದ್ದವನು ಕೈಯನ್ನು ಹೀಗೆ ಮಾಡ್ತಿದ್ದಾನೆ, ಏನಪ್ಪ ಏನಾಯಿತು ಬಿದ್ದೋದ. ಅವನನ್ನು ಸೈಕಲಲ್ಲಿ ಕೂರಿಸಿಕೊಂಡು ಹೋಗಿ ಪಕ್ಕದ ಒಂದು ಮೆಡಿಕಲ್ ಶಾಪಿಗೆ ಹೋಗಿ, ಮೆಡಿಕಲ್ ಯೂನಿಟಿಗೆ ಹೋಗಿ ಅಲ್ಲಿ ಅವನ ಕೂರಿಸಿ ಫಸ್ಟ್ ಮಾಡಿ, ನೀ ಯಾರಪ್ಪ, ಎಲ್ಲಿದ್ದೀಯಾ, ನಿನ್ನ ಸಂಸಾರ ಏನು, ಫೋನ್ ನಂಬರ್ ಏನಾದ್ರು ಉಂಟು ಕೇಳಿ ಆ ಫೋನ್ ನಂಬರಿಗೆ ಫೋನ್ ಮಾಡಿ ಅವರನ್ನು ತರಿಸಿ ಅವನಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಆಮೇಲೆ ಹೊರಟೋಗ್ತಿರುವನೆ. ಅದು ಮಾನವೀಯತೆ. ಇನ್ನೊಬ್ಬನು ಏನು ಅಂತಂದರೆ, ಇನ್ನು 2-3 ಎಕ್ಸಾಂಪಲ್ ಕೊಡ್ತಿದ್ದೇನೆ. ಇದು ನಮ್ಮ ಇವರದು ಯಾರು ಎಂಥದಪ್ಪ ಅವರ ಹೆಸರು, ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾರಲ್ಲ, ಎಲ್ಲ ಸುಧಾರಣೆ ಮಾಡಿದವರು, ಅವರ ಹೆಸರೇ ಮರ್ತು ಹೋಗಿದೆ ಈಗ ನನಗೆ. ಇಲ್ಲಿ ಇದೆ. ಅವರು ಯಾಗೋ ಒಬ್ಬರು ಇದು ನಮ್ಮ ಏನಂದರೆ ಇದೆಲ್ಲ ರೆಕಾರ್ಡ್ ಮಾಡೋದು ಬೇಡ, ಏನಂದರೆ ಎಂಥ ಶರಣ್ಯ